ಸದಾ ಸ್ಮರಣೀಯರಾದ ಎನ್ನ ಸದ್ಗುರುಗಾಡಿದ ಅವರಲ್ಲಿ ಅನಂತ ದೀರ್ಘದಂಡ ನಮಸ್ಕಾರ ಮಂಗಲವನ್ನು ಮಾಡಿ ಎನ್ನ ಆರಾಧ್ಯ ದೈವ ಸದ್ಗುರು ಶ್ರೀ ಶಿವಾನಂದರನ್ನು ಶ್ರೀ ಸಿದ್ಧಾರೂಢರನ್ನು ಎನ್ನ ಹೃದಯ ಮಂದಿರದಲ್ಲಿ ಧ್ಯಾನಿಸಿಕೊಂಡು ಸ್ಮರಿಸಿಕೊಂಡು ಎನ್ನ ಆರಾಧ್ಯ ದೈವ ಸಕಲ ಜೀವಾತ್ಮರಿಗೆ ಲೇಸನ್ನೇ ವಹಿಸಿರುವ ಮಹಾಮಾನವತಾವಾದಿ ವಿಶ್ವಗುರು ಬಸವಣ್ಣವರನ್ನೇ ಮೊದಲು ಮಾಡಿಕೊಂಡು ಸಮಸ್ತ ಶಿವಶರಣರನ್ನು ವೀರವಿರಾಗಿನಿ ವೈರಾಗ್ಯದ ಕನಿ ತತ್ವ ಶಿಖಾಮಣಿ ಅಕ್ಕನನ್ನು ಮೊದಲುಗೊಂಡು ಸಮಸ್ತ ಶಿವಶರಣರನ್ನೆನ್ನ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಳ್ಳುತ್ತಾ ಶ್ರೀಮನ್ ನಿಜಗುಣ ಶಿವಗಳನ್ನೇ ಮೊದಲು ಮಾಡಿಕೊಂಡು ಸಮಸ್ತ ಶಿವಶರಣರ ದಾರ್ಶನಿಕರ ಸಂತರ ಆದಿ ಜಗದ್ಗುರು ಶ್ರೀ ಶಂಕರಾಚಾರ್ಯನನ್ನ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಳ್ಳುತ್ತಾ ಈ ಒಂದು ಇಲ್ಲಿ ಪರಂತರವಾಗಿ ನಡೆದು ಬಂದಿರತಕ್ಕಂಥ ಈ ಸತ್ಸಂಗ ಈ ಕಾರ್ಯಕ್ರಮಕ್ಕೆ ಕಾರಣೀಭೂತರಾದ ಸದ್ಗುರು ಶ್ರೀ ಶಂಭುಲಿಂಗಪ್ಪಾಜಿಯವರ ದಿವ್ಯ ಚೇತನಕ್ಕೆ ಶತಶಿರವಾಗಿ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಪ್ರವೇಶರಾಗೋಣ. ನಿನ್ನಿನ ದಿವಸ ಏನನ್ನು ಚಿಂತನೆ ಮಾಡಿದ ಅಂದ್ರೆ ನಾವು ಯಾರ ಸಂಘವನ್ನು ಮಾಡಬೇಕು, ಯಾರ ಸಂಘವನ್ನು ಮಾಡಿದರೆ ನಮ್ಮ ಜೀವನ ಅನ್ನತಕ್ಕಂಥದ್ದು ಸಾರ್ಥಕ ಆಗ್ತದೆ. ನಾವು ತಿಳಿದೇ ಆಗಲಿ ತಿಳಿಯದೇ ಆಗಲಿ ನಾವು ಯಾರ ಸಂಘವನ್ನು ಮಾಡಬೇಕು, ಮಹಾತ್ಮರ ಸಂಘವನ್ನು ನಾವು ಮಾಡಿದ್ವು ಅಂದ್ರೆ ನಮ್ಮ ಜೀವನ ಅನ್ನತಕ್ಕಂಥದ್ದು ಕೃತಾರ್ಥ ಆಗ್ತದೆ, ಸಾರ್ಥಕ ಆಗ್ತದೆ. ಅದಕ್ಕಾಗಿ ಅವರು ಮಹಾತ್ಮರು ಏನು ಮಾಡ್ಕೊಂಡಿರ್ತಾರೆ, ಅವ್ರ ಸಂಘವನ್ನು ಯಾಕೆ ಮಾಡಬೇಕು ನಾವು ಅಂದರೆ ಅವರು ಪರಮಾತ್ಮನ ಜ್ಞಾನವನ್ನು ಮಾಡಿಕೊಂಡಿರ್ತಾರೆ. ಅಷ್ಟೇ ಅಲ್ಲ, ಗುರುಶಾಸ್ತ್ರಾದಿಗಳು ಹೇಳಿದ ರೀತಿಯಲ್ಲಿ ಅವರ ಆಚರಣೆ ಅನ್ನತಕ್ಕಂಥದ್ದು ಇರ್ತಾ ಇದೆ. ಅಂಥವರು ಸತ್ಯವಸ್ತುವಿನ ಜ್ಞಾನವನ್ನು ಮಾಡ್ಕೊಂಡಿರ್ತಾರೆ. ಅಂಥವರ ಸಂಘವನ್ನು ಮಾಡುವ ಅಂದ್ರೆ ನಮಗೂ ಆ ಜ್ಞಾನ ಆ ಸಂಸ್ಕಾರಾದಿಗಳು ಏನು ಮಾಡ್ತಾ ಇದ್ದಾವೆ ನಮ್ಮಲ್ಲಿ ಬರ್ತಾ ಇದ್ದಾವೆ. ಅದಕ್ಕಾಗಿ ನಾವು ಏನು ಮಾಡಬೇಕು ಅಂದರೆ ಅಂಥ ಮಹಾತ್ಮರ ಸಂಘವನ್ನು ಮಾಡಬೇಕು ಅಂತ ಇಂದಿನ ದಿವಸ ಹೇಳ್ರು. ಇವತ್ತು ನಾವು ಏನು ಮಾಡಬೇಕಾಗಿದೆ ಅಂದರೆ ಪರಮಾತ್ಮನ ನಾಮಸ್ಮರಣೆಯನ್ನೇ ಮಾಡಬೇಕಾಗಿದೆ. ಅದನ್ನೇ ಮಹಾದೇವ ಕೇಳ್ತಾ ಇದ್ದಾಳೆ, ಉದಯಸ್ತಮಾನವೆಂಬೆರಡು ಕೊಳಗದಲ್ಲಿ ಆಯುಷ್ಯ ಎಂಬ ರಾಶಿ ಅಳೆದು ತೀರದ ಮುನ್ನ ಶಿವನ ನೆನೆಯಿರೆ ಶಿವನ ನೆನೆಯಿರೆ, ಈ ಜನ್ಮ ಬಳಿಕಿಲ್ಲ ಹೇಳ್ತಾ ಇದ್ದಾರೆ. ಉದಯ ಮತ್ತು ಅಸ್ತಮಾನ, ಸೂರ್ಯ ಉದಯ ಆಗ್ತಾ ಇದ್ದಾನೆ ಮತ್ತು ಸೂರ್ಯ ಏನಾಗ್ತಾ ಇದ್ದಾನೆ ರೀ, ಅಸ್ತ ಆಗ್ತಾ ಇದ್ದಾನೆ. ನಮ್ಮ ಆಯುಷ್ಯ ಅನ್ನತಕ್ಕಂಥದ್ದು ಏನಾಗ್ತಾ ಐತಿ, ವ್ಯರ್ಥವಾಗಿ ಹೋಗ್ತಾ ಐತಿ. ನಮ್ಮ ಮನುಷ್ಯ ಜನ್ಮದ ಆಯುಷ್ಯ ಯಾರು 50 ಅದಾವ, ಯಾರು 40 ಅದಾವ. ನಾವು ಏನು ಮಾಡಬೇಕಾಗಿದೆ ಅಂದರೆ ನಮ್ಮ ಆಯುಷ್ಯ ಅನ್ನತಕ್ಕಂಥದ್ದು ವ್ಯರ್ಥವಾಗಿ ಕಳೆಯಬಾರ್ದು. ಪರಮಾತ್ಮ ಈ ಶರೀರವನ್ನು ಕೊಟ್ಟಿದ್ದಾನೆ, ಅದರ ಏನು ಮಾಡ್ಕೋಬೇಕಾಗಿದೆ ಅಂದ್ರೆ ಸಾರ್ಥಕತೆ ಮಾಡ್ಕೋಬೇಕಾಗಿದೆ. ಏನು ಮಾಡಬೇಕಾಗಿದೆ ರೀ, ಶಿವನ ನೆನೆಯಿರೆ ಶಿವನ ನೆನೆಯಿರೆ, ಪರಮಾತ್ಮನ ನೆನೆಯಬೇಕಾಗಿದೆ. ನಾವು ಪರಮಾತ್ಮನ ನೆನೆದು ಅಂದರೆ ಏನಾಗ್ತದೆ, ಈ ಸಂಸಾರ ದುಃಖದಿಂದ ನಾವು ಪಾರಾಗ್ತಾ ಇದ್ದೇವೆ. ಯಾಕೆ ನೆನೆಯಬೇಕು, ಈ ಜನ್ಮ ಬಳಿಕಿಲ್ಲ, ಮತ್ತು ಈ ಜನ್ಮ ಬರ್ತೈತೇನ್ರಿ, ಬರ್ತೈತೆ ಅನ್ನೋದು ನೋ ಗ್ಯಾರಂಟಿ. ಮತ್ತು ಮನುಷ್ಯ ಜನ್ಮ ಬರ್ತೈತೆ ಅನ್ನೋದು ಗೊತ್ತಿಲ್ಲ. ಅದಕ್ಕಾಗಿ ಹೇಳ್ತಾ ಇದ್ದಾರೆ, ನಿನ್ನ ಪಾಪದ ನಿವೃತ್ತಿ ಆಗಬೇಕಾಗಿತ್ತಂದ್ರೆ, ನಿನ್ನ ಮನುಷ್ಯ ಜನ್ಮದ ಸಾರ್ಥಕತೆ ಆಗಬೇಕಾಗಿತ್ತಂದ್ರೆ ನೀನು ಮಾಡು, ಪರಮಾತ್ಮನ ನಾಮಸ್ಮರಣೆಯನ್ನು ಮಾಡು, ಶಿವನ ನೆನಿ. ನೀ ಸಂಸಾರದಲ್ಲಿದ್ದುಕೊಂಡು ಏನು ಮಾಡು, ನಿನ್ನ ಲಕ್ಷ್ಯವನ್ನೆಲ್ಲ ಪರಮಾತ್ಮನ ಕಡೆಗೆ ಇಡು. ಯಾಕೆ ಪರಮಾತ್ಮನ ನಾಮಸ್ಮರಣೆಯನ್ನು ನಾವು ಮಾಡಿದ್ವು ಅಂದ್ರೆ ನಮ್ಮ ಮನುಷ್ಯ ಜನ್ಮನತಕ್ಕಂಥದ್ದು ಏನಾಗ್ತದೆ, ಸಾರ್ಥಕತೆ ಆಗ್ತದೆ. ಯಾಕ ಪಂಚಮಹಾಪಾತಕರೆಲ್ಲ ನೆನೆದು ಮುಕ್ತಿ ಒಡೆದರಂದು. ಪಾಪಗಳಲ್ಲಿ 5 ಪಾಪ ಹೆಚ್ಚಿನ ಪಾಪ ಅದಾವ. ಪಂಚ ಅಂದ್ರೆ ಎಷ್ಟು ರೀ, 5. ಅವು ಏನು ಮಾಡ್ತಾವಂದ್ರೆ ಅವು ಸಹಿತ ಏನು ಮಾಡ್ತಾ ಇದ್ದಾವಂದ್ರೆ ಪರಮಾತ್ಮನ ನಾಮಸ್ಮರಣೆಯನ್ನು ಮಾಡುವುದರಿಂದ ಅವು ಪಾಪವನ್ನು ಮಾಡಿದವರು ಮುಕ್ತಿಯನ್ನು ಹೊಂದ್ತಾ ಇದ್ದಾರೆ. ಆ ಪಾಪಗಳು ಯಾವ್ರಿ, ಸ್ತ್ರೀ ಹತ್ಯ, ಶಿಶು ಹತ್ಯ, ಭ್ರೂಣ ಹತ್ಯ, ಗೋಹತ್ಯೆ ಅಂತೇಳಿ 5 ಶ್ರೇಷ್ಠ ಪಾಪಗಳು. ಈ ಪಾಪ ಮಾಡಿರೋದಕ್ಕೆ ಪರಿಹಾರ ಅನ್ನೋದೇ ಇಲ್ಲ. ಅಂಥ ದೊಡ್ಡ ಪಾಪಾದಿಗಳು ಸಹಿತ ಏನು ಮಾಡ್ಬೇಕು, ಅಂಥವ್ರು ಈ ನಾಮಸ್ಮರಣೆಯನ್ನು ಮಾಡಿದ್ರು ಸಹಿತ ಏನಾಗ್ತದೆ ರೀ,
ಅವರಿಗೂ ಸುಖ ಶಾಂತಿಯನ್ನು ಕೊಡ್ತಾ ಇದ್ದಾನೆ ಪರಮಾತ್ಮ. ಭಗವದ್ಗೀತೆಯಲ್ಲಿ ಹೇಳ್ತಾ ಇದ್ದಾನೆ, ಅಪಿ ಚೇತ್ ದುರಾಚಾರೋ ಮಾಂ ಅನನ್ಯ ಭಾಕ್. ಎಂಥ ಪಾಪಿ ಅದಾನಂದ್ರೂ ಸಹಿತ ಯಾರು ನನ್ನನ್ನು ನೆನೆಸ್ತಾರಲ್ಲ, ನನ್ನ ನಾಮಸ್ಮರಣೆಯನ್ನು ಮಾಡ್ತಾ ಇದ್ದಾರ, ಅವರನ್ನಾದರೂ ಸಹಿತ ನಾ ಏನು ಮಾಡ್ತಾ ಇದ್ದೇನು, ಈ ಭವದಿಂದ ಬಿಡುಗಡೆಯನ್ನು ಮಾಡ್ತಾ ಇದ್ದೀನಿ. ಅದಕ್ಕಾಗಿ ಅಂದ್ರೆ ಸುಲಭ ಉಪಾಯ ಅದ, ಅದಕ್ಕೆ ರೊಕ್ಕ ಬೀಳುವುದಿಲ್ಲ. ಶಿವನ ನಾಮಸ್ಮರಣೆ ಮಾಡೋಕೆ ಏನು ರೊಕ್ಕ ಬೀಳ್ತಾ ಇದ್ದಾನೇನ್ರಿ? ನಾವು ಪರಮಾತ್ಮನಿಗೆ ನಿವದ್ದು ಹಿಡಿತೇವೆ, ಮೀಸಲ ಹಿಡಿತೀರಿಲ್ಲ ನೀವು. ನಿಜವಾದ ಮೀಸಲು ಯಾವುದಂದ್ರೆ, ನೀವು ಎಲ್ಲ ಎಂಜಲೈತಿ ಜಗತ್ನ್ಯಾಗ ಎಲ್ಲ ಎಂಜಲೈತಿ. ಎಂಜಲ್ ಆಗದೇ ಇರೋದು ಯಾವುದಂದ್ರೆ ಪರಮಾತ್ಮನ ನಾಮಸ್ಮರಣೆ. ಎಷ್ಟು ಮಂದಿ ಅನ್ಕೋತ ಬಂದಾರ, ಆದ್ರೆ ಅದು ಎಂಜಲಾಗಿಲ್ಲ, ಅದು ಮುಗುದಿಲ್ಲ. ಅದು ಏನಾಗಿದ್ರಿ, ಎಷ್ಟು ಮಂದಿ ನೆನೆಸಿದ್ರು ಸಹಿತ ಅದರಿಂದ ಎಲ್ಲರೂ ಉದ್ಧಾರ ಆಗ್ಯಾರ ವಿನಃ ಅದು ಮತ್ತು ಪರಮಾತ್ಮನ ನಾಮಸ್ಮರಣೆ ಹೆಂಗೈತಿ ಹಂಗೈತಿ. ಅದಕ್ಕೆ ರೊಕ್ಕ ಬೀಳುವುದಿಲ್ಲ, ರೂಪಾಯಿ ಬೀಳುವುದಿಲ್ಲ. ಅದಕ್ಕೆ ಹೇಳ್ತಾರೆ ಅವ್ರು, ಈ ಕಲಿಯುಗದಾಗ ಏನು ಮಾಡಬೇಕಾಗ್ಯದ ರೀ ನಾವು ಹೇಳ್ತಾ ಇದ್ದಾರೆ. ಕಲವು ನಾಮ ಸಂಕೀರ್ತನಂ. ಕಲಿಯುಗದಲ್ಲಿ ಆ ಪರಮಾತ್ಮನ ನಾಮಸ್ಮರಣೆಯನ್ನು ಮಾಡಬೇಕಾಗ್ಯದ ನಾವು. ಆ ಪರಮಾತ್ಮನ ನಾಮಸ್ಮರಣೆಯನ್ನು ಮಾಡಿದ್ವು ಅಂದ್ರೆ ನಮ್ಮ ಜೀವನನ ತಕ್ಕಂಥ ಪಾವನ ಆಗ್ತೈತಿ. ಯಾಕ, ಮೊದಲಿನ ಕಾಲದಲ್ಲಿ ಆಯುಷ್ಯ ಬಾಳಿದ್ದು ಅವ್ರು ಹೋಮ ಹವನ ಎಲ್ಲ ಮಾಡ್ತಿದ್ರು. ಆದರೆ ಈಗ ಆಯುಷ್ಯ ಭಾಳ ಕಡಿಮೆ ಅದಾವು. ಈಗ ಏನು ಮಾಡ್ಬೇಕಾಗೈತಿ ನಾವು, ನಮಗೇನೂ ಇಲ್ಲ, ಅವನ ನಾಮಸ್ಮರಣೆಯನ್ನು ಮಾಡ್ಬೇಕಾಗ್ಯದ ನಾವು. ಯಾರ ನಾಮಸ್ಮರಣೆ? ಪರಮಾತ್ಮನ ನಾಮಸ್ಮರಣೆಯನ್ನು ಮಾಡಬೇಕಾಗೈತಿ ನಾವು. ಎಲ್ಲರ ಕಲಿಯುಗದಲ್ಲಿ ಹರಿನಾಮವ ನೆನೆದರೆ ಕುಲಕೋಟಿಗಳು ಉದ್ಧರಿಸುವವು ಅಂತ. ಈ ಕಲಿಯುಗದಾಗ ನಾವು ಪರಮಾತ್ಮನ ನಾಮಸ್ಮರಣೆಯನ್ನು ಮಾಡಿದಂದ್ರೆ ನಮ್ಮ ಕುಲ, ಹಿಂದಿನ 7 ಜನ್ಮ ಕುಲ, ಮುಂದಿನ 7 ಕುಲ ಏನಾಗ್ತಾವ, ಪಾವನ ಆಗ್ತಾ ಇದಾವಂತ. ಅದರಿಂದ ನಾಮಸ್ಮರಣೆಯನ್ನು ಮಾಡುವುದರಿಂದ, ಆದರೆ ನಾಮಸ್ಮರಣೆ ಮಾಡುವುದು ಭಾಳ ಕಠಿಣ ಐತ್ರಿ. ನಿಮಗೆ ಹೇಳ್ತಾನ, ಏನೆಲ್ಲ ಮಾತಾಡ್ತೇವೆ ಖರೆ, ಪರಮಾತ್ಮನ ನಾಮಸ್ಮರಣೆ ಚಿಂತನೆ ಮಾಡಕ್ಕೆ ಮನಸ್ಸವಲ್ಲ ಅಂತೈತೆ. ಯಾಕೆ, ಈಶ್ವರ ನಾಮವು ರಸನೆಗೆ ಬರಲು ಹೇಳ್ತಾ ಇದ್ದಾರೆ ಅವ್ರು ಶ್ರೀಮನ್ ನಿಜಗುಣ ಶಿವಿಗಳು. ಸುಕೃತಂಗಳಿಗದು ಮಿಗಿಲು, ಭೂತ ಸುಕೃತಂಗಳಿಗದು ಮಿಗಿಲು ಅಂತ. ಆ ನಾಮಸ್ಮರಣೆ ನಾಲಿಗೆಯಲ್ಲಿ ಬರುವುದು ಭಾಳ ಕಷ್ಟದ. ಯಾಕಂದ್ರೆ ಎಲ್ಲರಿಗೂ ಬರುವುದಿಲ್ಲ ಪುಣ್ಯಾತ್ಮರ. ಯಾರ ಹತ್ರ ಪುಣ್ಯ ಅದಲ್ಲ, ಯಾರ ಹತ್ರ ಪರಮಾತ್ಮನ ಸಮೀಪಕ್ಕೆ ಹೋಗ್ಬೇಕನ್ನತಕ್ಕಂಥ ಪುಣ್ಯ ಐತ್ಲ್ಯ, ಅವ್ರಿಗೆ ಮಾತ್ರ ಏನಾಗ್ತದ, ಅದು ನಾಮಸ್ಮರಣೆ ಬರ್ತದೆ. ಅದೇನು ಬಿಡಿ, ಏನು ಅನ್ಕೋತ್ಕೊಂಡು ಓಂ ನಮಃ ಶಿವಾಯ ತಾರಮ್ಮ, ಅದರಲ್ಲಿ ಭಾಳ ಶಕ್ತಿ ಐತೆ ಅದ. ಅದಕ್ಕಾಗಿ ಹೇಳ್ತಾ ಇದ್ದಾರೆ ಅವರು, ಕರಿ ಅಂಜುವುದು ಅಂಕುಶಕ್ಕಯ್ಯ ಅಂತ. ಹಾನಿ ಭಾಳ ದೊಡ್ಡದೈತಿ ಅಂದ್ರೂ ಎದಕ್ಕೆ ಅನ್ಸ್ತೈತ್ರಿ ಅದ? ಅಂಕುಶ ಎಟ್ಟಿರ್ತೈತಿ ಅದ್ರದ, ಅಗ್ದಿ ಸಣ್ಣದಿರ್ತೈತ್ರಿ ಅದ. ನಾವು ಎಷ್ಟೆಲ್ಲ ಪಾಪಗಳನ್ನ ಮಾಡಿದ್ವು ಅಂದ್ರೂ ಸಹಿತ ಆ ಪಾಪದ ಪರಿಹಾರ ಎದರಿಂದ ಆಗ್ತದ ಅಂದ್ರೆ ಪರಮಾತ್ಮನ ನಾಮಸ್ಮರಣೆಯಿಂದ ಆಗ್ತದೆ. ಅದಕ್ಕಾಗಿ ಅಂತ ಇದ್ದಾರೆ, ಶಿವಮಂತ್ರವನಿಗೆ ಕಾಮಧೇನುವಯ್ಯ, ಶಿವಮಂತ್ರವನಿಗೆ ಕಲ್ಪವೃಕ್ಷವಯ್ಯ, ಶಿವಮಂತ್ರವನಿಗೆ ಚಿಂತಾಮಣಿಯಯ್ಯ, ಕೂಡಲ ಸಂಗಮ ದೇವ ಅಂತ. ಆ ಶಿವನ ನಾಮಸ್ಮರಣೆ, ಶಿವನ ಮಂತ್ರ, ಅದು ಗುರು ದೀಕ್ಷಾ ತಗೊಳಕ್ಕಿಂತ ಮೊದಲು ಅಂದು ಅಂದ್ರೆ ನಾಮಸ್ಮರಣೆ ಆಗ್ತೈತಿ. ಗುರುವಿನ ಮುಖಾಂತರವಾಗಿ ಆ ಮಂತ್ರವನ್ನು ನಾಮಸ್ಮರಣೆಯನ್ನು ತೆಗೆದುಕೊಂಡು ಅಂದ್ರೆ ಅದು ಮಂತ್ರ ಆಗ್ತೈತಿ ಪುಣ್ಯಾತ್ಮರೇ. ಆ ಮಂತ್ರದಿಂದ ಏನಾಗ್ತೈತಿ, ಮರಣಾತ್ರಾಯತೆ ಇತಿ ಮಂತ್ರ. ಆ ಮಂತ್ರ ಅನ್ನತಕ್ಕಂಥದ್ದು ಏನು ಮಾಡ್ತದೆ, ಶಿವನ ನಾಮಸ್ಮರಣೆ ಮಂತ್ರ, ಅದು ನಮ್ಮ ಈ ಜನನ ಮರಣಾತ್ಮಕವಾಗಿರತಕ್ಕಂಥ ಸಂಸಾರದಿಂದ ಬಿಡುಗಡೆಯನ್ನು ಮಾಡಿ ಕಟ್ತದೆ. ಅದಕ್ಕಾಗಿ ಅಂದ್ರೆ ಅವರು ಹರನಾಮವನ್ನು ಬಿಡದೆ ಜಪಿಸಬಲ್ಲವರು ಭೌಮರನ ಮಾಯಾ ಕರ್ಮ ಮಲಪಾಶ ಬಂಧ ಬಹುದುರಿತ ಸಂಸಾರ ಸಂತಾಪ ಸಂಚಯ ಒಳಿದು ವರಭೋಗ ಮೋಕ್ಷವುದು ಅಂತಾರೆ. ಹರನಾಮವನ್ನು, ಹರ ಅಂದರೆ ಯಾರಿಗೆ ಅಂತಾರ್ರಿ? ಯಾರು ಅವನಿಗೆ ಶರಣು ಹೋಗಿದವಲ್ಲ ಅವರ ಪಾಪವನ್ನು ಹರಣ ಮಾಡ್ತಾ ಇದ್ದಾನೆ. ಯಾರವ? ಪರಮಾತ್ಮ. ಅವನ ನಾಮವನ್ನು ನಾವು ಜಪ ಮಾಡಿದ್ವು ಅಂದ್ರೆ, ಹರನಾಮವನ್ನು ಬಿಡದೆ ಜಪಿಸಬಲ್ಲವರು, ಬಿಡಲಾರದೆ
ನಿತ್ಯ ನಿಯಮದಲ್ಲಿ ನಾವು ಅವನ ನಾಮವನ್ನು ಜಪ ಮಾಡುವುದು ಅಂದರೆ ನಮಗೇನು ಫಲ ಸಿಗ್ತದೆ ರೀ ಹೇಳ್ತಾ ಇದ್ದಾರೆ. ಹರನಾಮವನ್ನು ಬಿಡದೆ ಜಪಿಸಬಲ್ಲವರು ಭವ. ಅವ್ರು ಭವ ಅನ್ನತಕ್ಕಂಥದ್ದು ಹೋಗ್ತೈತಿ. ಪರಮಾತ್ಮ ಹೆಂಗದಾನ್ರಿ? ಅಭವ ಅದಾನ. ಅವ ಹುಟ್ಟೇ ಇಲ್ಲ ಅಂದ ಬಳಿಕ ಅವೇನು ಮಾಡಿಲ್ರಿ, ಅವಾಗ ಮರಣ ಅನ್ನೋದಿಲ್ಲ. ಅದಕ್ಕಾಗಿ ಅವ ಏನದಾನ? ಅಭವ ಅದಾನ. ನಾವು ಹುಟ್ಟಿದು ಅನ್ಬೇಕು. ನಮಗೇನೈತ್ರಿ? ಮರಣ ಅನ್ನತಕ್ಕಂಥದ್ದು ಐತಿ. ಆದ್ರೆ ನಾವು ಹುಟ್ಟು ಸಾವುಗಳು ನಮ್ಗೆ ಹೋಗ್ಬೇಕಾಗಿತ್ತಂದ್ರೆ ಏನು ಮಾಡ್ಬೇಕ್ರಿ? ಅಭವನಾಗಿರತಕ್ಕಂಥ ಪರಮಾತ್ಮನ ನಾಮಸ್ಮರಣೆಯನ್ನು ಮಾಡಬೇಕು. ಇಲ್ಲಾರ ಬೇಡವೇನು ಅಭವ ಯಾರದಾರ್ರಿ? ಪರಮಾತ್ಮ ಒಬ್ಬ ಅದಾನ ಜಗತ್ತಿನಲ್ಲಿ. ಅವನ ನಾಮಸ್ಮರಣೆಯನ್ನು ಮಾಡುವುದರಿಂದ ನಮ್ಗೆ ಏನಾಗ್ತೈತ್ರಿ? ಭವ. ಮರಣ ಅನ್ನತಕ್ಕಂಥದ್ದು ಬರುವುದಿಲ್ಲ. ಮಾಯಾ. ನಾವೆಲ್ಲ ಈಗ ಎಲ್ಲಿ ಬಿದ್ದಿದ್ದೇವ್ರಿ? ಮಾಯೆಯಲ್ಲಿ ಮುನಿಗೆ ಹೇಳ್ತಾ ಇದ್ದೀವಿ ನಾವು. ನಮಗೆ ಯಾರು ಕೆಡವಿಲ್ಲ. ಮಾಯೆಯಲ್ಲಿ ಮುಳುಗುತ್ತಾ ಇದ್ದೇವೆ ನಾವು. ನಂದು ಯಾವುದೂ ಇಲ್ಲ ಜಗತ್ತಿನಾಗ. ವಿಚಾರ ಮಾಡ್ರೆ ಈ ಶರೀರರೇ ನಿಂದೇನು? ಈ ಶರೀರ ನಿಂದತ್ರ ನಿನ್ನ ಜೊತೆಗೆ ಬರಬೇಕಾಗಿತ್ತಲ್ಲ. ಈ ಶರೀರ ನಂದಲ್ಲ ಅನ್ಬೇಕು. ಈ ಶರೀರಕ್ಕೆ ಸಂಬಂಧಪಟ್ಟು ಎಲ್ಲ ನನ್ನೂ ಅದಾವೇನ? ಹೆಂಡತಿ, ಮಕ್ಕಳ, ಮೊಮ್ಮಕ್ಕಳ ಇಲ್ರಿ. ಮತ್ತೀಗ ನಾವು ಗಂಟು ಬಿದ್ದಾವಲ್ಲ. ಪಾತ್ರ ಇದ್ದಂಗಿದೆ ನಾಟಕದಾಗ. ಪಾತ್ರ ಮಾಡ್ತಾವಿಲ್ಲ. ಗಂಡು ಮಗ ಪಾತ್ರ ಮಾಡ್ತಿರ್ತಾನಲ್ಪ, ದ್ರೌಪದಿ ಪಾತ್ರ ಮಾಡ್ತಿರ್ತಾನೆ. ಅವಾಗ ಒಳಗೆ ಏನು ಗಟ್ಟಿ ಐತಿ? ನಾ ಗಂಡಸ ಮನುಷ್ಯ ಅನ್ನೋದು ಗಟ್ಟಿ ಐತಿ ಅವಾಗ. ಆದ್ರೆ ಏನು ಮಾಡ್ಯಾನ? ನಾವು ಹೆಣ್ಣಿನ ಪಾತ್ರ ಮಾಡ್ಯಾನಿಲ್ಲ. ಹೆಂಗೋ ನಾವು ಈ ಸಂಸಾರ ಮಾಡ್ಬೇಕು. ಹೆಂಗೆ ಮಾಡಬೇಕು? ಇದೊಂದು ನಾಟಕ. ಇದು ಶಾಶ್ವತ ಅಲ್ಲ. ಒಮ್ಮೆ ಹೆಂಡತಿ ಪಾತ್ರ ಮಾಡಿದು, ಒಮ್ಮೆ ಅವನ ಪಾತ್ರ ಮಾಡಿದು, ಒಮ್ಮೆ ಆಯಿ ಪಾತ್ರ ಮಾಡಿದು. ಇವೆಲ್ಲ ಏನದಾರ ನಮ್ಮ ಪಾತ್ರದವ. ಹಿಂಗೆ ತಿಳ್ಕೊಂಡು ಇರೋದಕ್ಕೆ ಇದಕ್ಕೆ ಮಾಯೆ ಅನ್ನೋದಿಲ್ಲ. ನಾವೇನು ಮಾಡಿದೆವು? ಇದೆಲ್ಲ ಕರೆಪ ತನ್ನದಲ್ಲದೆ ಇರತಕ್ಕಂಥದ್ದೆಲ್ಲ ನಾವೇನು ಮಾಡ್ಕೊಂಡಿದ್ದೇವ್ರಿ? ನಂದ ನಾನು ಮತ್ತೆ ಮಾಯೆಯಲ್ಲಿ ಸಿಲುಕಿದ್ವು ನಾವು ಪರಮಾತ್ಮನ ನಾಮಸ್ಮರಣೆಯಿಂದ ಮಾಡುವುದರಿಂದ ಏನಾಗ್ತೈತ್ರಿ? ಈ ಮಾಯೆಯಿಂದನೂ ಬಿಡುಗಡೆ ಹೊಂದಕ್ಕೆ ಬರ್ತದೆ ನಮಗೆ. ಭವ, ಮರಣ, ಮಾಯ, ಕರ್ಮ, ಮಲಪಾಶ. ಕರ್ಮಗಳಿಂದ ಬಿಡುಗಡೆಯನ್ನು ಹೊಂದಲಿಕ್ಕೆ ಬರ್ತದೆ. ಆನವ ಮಲ, ಮಾಯಾಮಲ, ಕಾರ್ಮಿಕ ಮಲ ಅನ್ನತಕ್ಕಂಥ ಅದಾರ. ನಮಗೆ ಮಾಯಮಲ ಅನ್ನತಕ್ಕಂಥದ್ದು ಮುಷಿಕೆಕ್ಕಿದೆ. ಜನ್ಮಾಂತರದಲ್ಲಿ ಪಾಪ ಕರ್ಮವನ್ನು ಮಾಡಿದೆವು. ಆ ಕರ್ಮ ನಮಗೇನು ಮಾಡುಗುಡವಾತ್ರಿ? ಪರಮಾತ್ಮನ ನಾಮಸ್ಮರಣೆ, ಪರಮಾತ್ಮನ ಚಿಂತನೆ ಮಾಡುಗುಡವಾತು. ಕಾರ್ಮಿಕ ಮಲ ಈ ಶರೀರ ಕರ್ಮದಿಂದ ಬಂದದ. ನಮ್ಮದು ಬಂದೈತಿಲ್ರಿ? ಪುಣ್ಯ ಪಾಪ. ಯಾರು ಹೆಚ್ಚು ಪಾಪ ಐತಿ ಅವ್ರಿಗೆ ದುಃಖ ಹೆಚ್ಚೈತಿ ಐತಿಲ್ರಿ? ಒಬ್ರಿಗೆ ಒಂದಿಲ್ಲ ಒಂದು ದುಃಖ ಐತೆ. ಇವೆಲ್ಲ ಕರ್ಮಗಳಿಂದ ಬಿಡುಗಡೆಯನ್ನು ಹೊಂದಾಕ್ ಬರ್ತದೆ. ಏನು ಮಾಡಿದ್ವು ಅಂದ್ರೆ ಪರಮಾತ್ಮನ ನಾಮಸ್ಮರಣೆಯನ್ನು ಮಾಡುವುದರಿಂದ. ಮಾಯಾ, ಕರ್ಮ, ಮಲಪಾಶ, ಬಂಧ, ಬಹು ದುರಿತ. ಭಾಳಟ್ಟ ಪಾಪ ಮಾಡಿದನಪ್ಪ, ನಾವು ಮಾಡಲಾರ್ದ ಏನೂ ಉಳಿದಿಲ್ಲ ಅನ್ನತಕ್ಕಂಥ ಮನುಷ್ಯನೂ ಸಹಿತ ಏನು ಮಾಡ್ಬೇಕ್ರಿ? ಒಮ್ಮೆ ಇವು ನಾಮಸ್ಮರಣೆ, ಪರಮಾತ್ಮನ ನಾಮಸ್ಮರಣೆಯನ್ನು ಮಾಡಿದಲ್ಲೋ ಅವನ ಪಾಪ ನಿವೃತ್ತಿ ಆಗ್ತದೆ. ನೋಡ್ರಿ, ಒಬ್ಬ ಅಗುದಿ ನೀಚ ಪಾಪವನ್ನು ಮಾಡಿದ. ಅವ್ ಮಾಡಲಾರ್ದ ಪಾಪ ಒಂದು ಉಳಿದಿರ್ಕಿಲ್ಲ. ಅಂಥ ಪಾಪ ಮಾಡಿದ. ಅವ್ ಇಷ್ಟು ದುಷ್ಟಿದ್ದಲ್ಲ. ಅವ್ ಏನು ಪಾಪ ಕರ್ಮಗಳದಾವಲ್ಲ, ಏನು ಹೊಲಸು ಕೆಲಸ ಅದಿದು ಮಾಡಿಲ್ಲ ಅನ್ನತಕ್ಕಂಥ ಒಂದು ಬಿಟ್ಟಿರ್ಕಿಲ್ಲ. ಎಲ್ಲ ಮಾಡಿದ್ದ. ಅವ್ ಏನು ಮಾಡಿದ ಅಂದ್ರೆ ಇಟ್ಕೊಂಡಿರತಕ್ಕಂಥ ವೇಶ್ಯ ಹೆಣ್ಮಗಳಿಗೆ ಹೂ ತರಕ್ಕೆ ಹೋಗಿದ್ದವ. ಅಜಮಿಳ ಅನ್ನತಕ್ಕಂಥದ್ದು ಅವನ ಹೆಸರೈತಿ. ಅವ್ ಹೂ ತರಕ್ಕೆ ಹೋಗಿದ್ರಿ. ಅವ್ ಹೂ ತಗೊಂಡು ಬರುತ್ನ್ಯಾಗ ಗಾಡಿ ಮ್ಯಾಗಿಂದ ಜಿಗದ, ಎತ್ತರ ಗಾಡಿ ಮ್ಯಾಗಿಂದ ಜಿಗಾಕ್ ಹೋದ. ಪ್ರಾಣವನ್ನು ಬಿಡಾಕತ್ತ. ಅವೇನು ಮಾಡಿದ? ಅಟ್ಟು ಪ್ರೀತಿಲಿ ಹೂ ತರತೀನಿ. ಆಕೆ ಹೆಸರು ಶಿವನಿ ಇತ್ರಿಕಿದ. ಈ ಹೂ ಶಿವನಿಗೆ ಮುಟ್ಟಲಿ ಅಂತ ಹೇಳಿ ಪ್ರಾಣ ಬಿಟ್ಟ. ಈ ಹೂ ಶಿವನಿಗೆ ಮುಟ್ಟಲಿ ಅಂತ ಪ್ರಾಣ ಬಿಟ್ಟದಕ್ಕ ಶಿವ ಬಂದತ್ತ ಅವನು ಕರ್ಯಾಕ.
ಯಾಕ ನನ್ನ ಹೆಸರು ತೊಗೊಂಡಲ್ಲ ಅವ, ಅದಕ್ಕಾಗಿ ಅಷ್ಟೆಲ್ಲ ಪಾಪ ಮಾಡಿದ್ರು ಸಹಿತ ಅವನು ಕರ್ಯಾಕ ಯಾರು ಬಂದ್ರಿ? ಶಿವ ಬಂದು ಅವ್ನು ಕರ್ಯಾಕ. ಅಂದ್ರೆ ಹೇಳ್ಬೇಕಂದ್ರೆ ತಾತ್ಪರ್ಯ ಏನು ಅಂದ್ರೆ ನಾವು ಭಕ್ತಿ ಮಾಡೋದು ಭಾಳ ಸುಲಭ ಐತಿ. ನಾವು ಮನಸ್ಸು ಮಾಡಿದ್ವಿ ಅಂದ್ರೆ ಇದಕ್ಕೇನು ರೊಕ್ಕ ಇಲ್ಲ, ರೂಪಾಯಿ ಇಲ್ಲ, ನಾವು ಸಂಸಾರ ಕೆಲಸ ಮಾಡ್ಕೋತಾನೆ ಮನಸ್ಸಿನಿಂದ ಪರಮಾತ್ಮ ನಾಮಸ್ಮರಣೆ ಮಾಡಕ್ಕೆ ಬರ್ತೈತಿಲ್ರಿ. ಸಕುಬಾಯಿ ಆಗೋಗ್ಯಾಳ, ಜನಾಬಾಯಿ ಆಗೋಗ್ಯಾಳ, ಹೇಮರೆಡ್ಡಿ ಮಲ್ಲಮ್ಮ ಆಗೋಗ್ಯಾಳ. ಹೇಮರೆಡ್ಡಿ ಮಲ್ಲಮ್ಮ ನೋಡ್ಲಿ, ಕುಂತಾಗ ಮಲ್ಲಿಕಾರ್ಜುನ, ನಿಂತಾಗ ಮಲ್ಲಿಕಾರ್ಜುನ, ಸೂರ್ಯ ಚಂದ್ರ ಇರು ಪರ್ಯಂತರವಾಗಿ ಅವ್ರ ಹೆಸರು ಉಳ್ದಾವ. ಅವ್ರು ಏನು ಮಾಡ್ರಿ? ಸಂಸಾರದಾಗ ಇದ್ರ ಕರೆ ಅವ್ರು ಸದೈವ ಕಾಲದಲ್ಲಿ ಏನು ಮಾಡ್ರಿ? ಪರಮಾತ್ಮನ ನಾಮಸ್ಮರಣೆ. ಎಷ್ಟು ತ್ರಾಸಿತ್ರಿಕೆಗೆ ಯಾರಿಗೆ? ಹೇಮರೆಡ್ಡಿ ಮಲ್ಲಮ್ಮಗ ಅಷ್ಟು ತ್ರಾಸಿದ್ರು ಸಹಿತ ಏನು ಮಾಡಿಲ್ರಿ? ಮಲ್ಲಿಕಾರ್ಜುನ ಮಲ್ಲಿಕಾರ್ಜುನ. ಶ್ರೀಶೈಲಕ್ಕೆ ಹೋದ್ರೆ ಮಲ್ಲೈ ಭೇಟಿ ಆಗ್ತಾನೆ ಇಲ್ಲ ಅಂಬಲ್ ಕರೆಯಾಕೆ ಹಳಸಿದ ಮಲ್ಲಿಗೆ ಕುಡಿಯಾಕ ಬಂದವ ಮಲ್ಲೈ. ಇದು ಹೆಂಗಂದ್ರಿ? ಆಕೆ ಏನು ಬಲ ಇತ್ತು? ನೀನ್ಯಾಕೋ, ನೀನು ಹಂಗೆ ಹಾಕೋ, ನಿನ್ನ ನಾಮದ ಬಲ ಒಂದಿದ್ದರೆ ಸಾಕು. ಅವನ ನಾಮಸ್ಮರಣೆ ಬಲ ರೀ. ಇವತ್ತು ಕಷ್ಟ ಬರಲಿ, ಸುಖಾನ ಬರಲಿ, ಮಾನ ಬರಲಿ, ಅಪಮಾನ ಬರಲಿ, ಆಕೆ ಮನ್ಯಾಗ ಹತ್ತಿ ಕಾಡ್ತಿದ್ದು, ನೆಗ್ಯಾನೇರು ಕಾಡ್ತಿದ್ರು, ಹುಚ್ಚು ಗಂಡ ಆದರೂ ಸಹಿತ ಮಲ್ಲಿಕಾರ್ಜುನ 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 ಮಲ್ಲಿಕಾರ್ಜುನ. ಇಲ್ಲಿಗೆ ಎಣ್ಣೆ ಕೊಡ್ತಿರ್ಕಿಲ್ಲ, ಹೊಟ್ಟೆ ಕೂಳು ಕೊಡ್ತಿರ್ಕಿಲ್ಲ, ಆದರೂ ಸಹಿತ ಏನು ಮಾಡ್ತೀವಿ? ಸದೈವ ಕಾಲದಲ್ಲಿ ಮಲ್ಲಿಕಾರ್ಜುನ ಮಲ್ಲಿಕಾರ್ಜುನ. ಅಷ್ಟೇ ಅಲ್ರಿ, ಆಕೆ ಹಚ್ಚಿದ ಕುಳು ಮಲ್ಲಿಕಾರ್ಜುನ ಆತಿದ್ವು. ಅಕ್ಕಿ ಹಚ್ಚಿದ ಕುಳು ಮಲ್ಲಿಕಾರ್ಜುನ ಆತಿದ್ವತ್ತ. ಅಕ್ಕಿ ಕುಳು ಹೋಗ್ಬೇಕು ಬೇರೆದಕ್ಕೆ ತುಡುಗು ಮಾಡಿರತ್ತ ಕಂಪ್ನಿ. ಆಕಿ ಅಳ್ಕೋತ ಹೊಂಟಿರತ್ತ, ಮನ್ಯಾಗ ಹತ್ತಿ ಬಡದಿರತ್ತ. ಆ ಹಿರಿಯರು ಕೂತಿರ್ತಾರಲ್ಲ, ಎಂದು ಬಂದಿದ್ದೀವಿ ಮನೆಗೆ, ನಿನಗೆ ದುಃಖ ಬಿಟ್ಟಿದ್ದಲ್ವಾ, ಇಷ್ಟು ಅಳ್ಕೋತ ಹೊಂಟಿದಿ, ಏನು ತ್ರಾಸ ಐತಿ ಅನ್ನೋ ಇಲ್ಲ. ನಾ ಕುಳ್ಳರೇ ಬಡದು ಒಣಗಿಸೀನಿ, ಯಾರು ಹೋದಾರೆ ಆಮೇಲ. ನಾ ಕುಳ್ಳನ್ನು ಮಾರ್ಕೊಂಡನು, ನಾ ಕುಳ್ಳವನ್ನು ಮಾರ್ಕೊಂಡ ದುಡ್ಡು ಮಾಡ್ಕೊಳತ್ನತಿ, ಮನ್ಯಾಗ ಅಪವಾದ ಮಾಡಿ ಬಡದ್ದಾರು, ಏನು ಮಾಡಲಿ ಅಂದ್ರೆ ಇಲ್ವಾ, ನಿನ್ನ ಕಷ್ಟವನ್ನು ನೋಡೋಣ ಆಗವಾದ ನಮ್ಗೆ ಅಂದಿರ್ತಾವ ಹಿರಿಯರು. ಅಂದ್ರತ್ತ ನಿನ್ನ ಕುಳು ನೀ ಗುರ್ತಾ ಹಿಡಿತೀನಿ ಕೇಳಿರ್ತಾವ ಹೇಮರೆಡ್ಡಿ ಮಲ್ಲಮ್ಮ. ನಾ ಹಿಡಿತನೋ ಅಂದವತ್ತು. ಹೆಂಗ ಕಿವಿಗೆ ಹಚ್ಚಿ ನೋಡ್ರಿ, ಯಾವ ಕುಳು ಮಲ್ಲಿಕಾರ್ಜುನ ಮಲ್ಲಿಕಾರ್ಜುನ ತಾಲ ಅವ್ ನನ್ನ ಕುಳು ಅಂದ್ರತ್ತೆ. ಹಾಂ ಅಂದ್ರತ್ತ. ಮತ್ತು ಮಲ್ಲಿಕಾರ್ಜುನ ಯಾವ ಅನ್ನೋದಿಲ್ಲ, ಅವ್ ನನ್ನ ಕುಳು ಅಲ್ಲ ಅಂದ್ರತ್ತು. ಅಂದ್ರೆ ನೀನು ರೋಮದಲ್ಲಿ ಮಲ್ಲಿಕಾರ್ಜುನ ಇತ್ರಕ್ಕಿದೆ. ಬಡದ್ರೂ ಬೇದ್ರೂ ಉಪಾಸಿದ್ರು ಒಟ್ಟ ಅನನ್ಯವಾಗಿ ಅಂತಾರಲ್ಲ, ಬಿಟ್ಟು ಬಿಡಲಾರ್ದೆ ಸದೈವ ಕಾಲ ಎಲ್ಲ ತನ್ನ ಭಾರವನ್ನು ಯಾರ ಮ್ಯಾಗ ಹಾಕಿಡೋಕೆ? ಮಲ್ಲಿಕಾರ್ಜುನ ಮ್ಯಾಗ ಹಾಕಿಡಕ್ಕೆ. ಏನು ಮಲ್ಲಿಕಾರ್ಜುನ ಮ್ಯಾಗ ಹಾಕಿಳ, ಅದೊಂದು ಶಕ್ತಿ ಬಂದಿತ್ತಕಿಲ್ಲ, ತಪಶಕ್ತಿಯನ್ನು ತಕ್ಕಂಥವ್ರು ಬಂದಿತ್ತು. ಆಕೆ ನೆರ್ಮನಿಕ್ಕಿ ಮ್ಯಾಗ ಸಂಶಯ ಐತ್ರಿ. ಊರಾಗ ನೋಡ್ರಿ, ಒಬ್ರು ಒಂದು ತುಡುಗು ಮಾಡ್ರಿಲ್ಲ, ಅದು ಊರಾಗ ಯಾರ್ಯಾಕೆ ಮಾಡೋರ ಅವ್ರ ಮ್ಯಾಗ ಬರ್ತೈತಿ ಅದು. ಹಂಗೆ ಆಕಿದ ಮನೆಗೆ ಹೋದ್ರು. ಆಕೆ ಏನು ಮಾಡಿಡ್ರಿ, ಯಾರು ಕುಳು ಹಚ್ಚಿರ್ತಾರಲ್ಲ ಅವ್ರದ್ದೆಲ್ಲ ಕುಳು ತುಡುಗು ಮಾಡಿ ಒಂದು ಗುಡ್ಲದಾಗ ಒಟ್ಟು ಬಿಟ್ಟಿರಕ್ಕೆ. ಒಟ್ಟು ಬಿಟ್ಟು ಹಿರಿಯರು ಹೋಗಾನ ಗಾಬ್ರಿ ಅದು, ಯಾಕೆ ಬಂದ್ರಿ ಅಂದರು. ಇಲ್ಲ ಕೆಲಸ ಐತ್ರಿ ಅಂದ್ರು. ಅವ್ರು ಹಿರಿಯರು ಕೆಲಸ ಐತೆ ಅಂದ್ರೆ ಅನ್ನೋ ತಡ ಇಲ್ಲ. ಏನು ಮಾಡಿದ್ರು ಅಂದ್ರೆ ಕುಳ್ಳ ಚೆಕ್ ಮಾಡ್ರಿ, ಅದು ಕಿವಿಗೆ ಹಚ್ಚಿ ನೋಡ್ರಿ, ಮಲ್ಲಿಕಾರ್ಜುನ ಅಂತಿದ್ದು ಕುಳ್ಳು. ಮಲ್ಲಿಕಾರ್ಜುನ ಅನ್ನೋ ಕುಳ್ಳೆಲ್ಲ ಏನು ಮಾಡಿದ್ರು, ತೆಗ್ದು ಒಗೆದ್ರು. ಎಲ್ಲ ಇಕ್ಕಿ ಒಕ್ಕಳು ಒಟ್ಕೊಂಡಿಳಿ ದೌಡಕ್ಕೆ. ಅಂಥವ್ರು ಭಾಳ ಇರ್ತಾರ್ರಿ. ತಮ್ಮ ಹೊಲ್ದಾಗಿನ ಮೇವು ಬಿಡುದ, ಬೇರೆ ಹೊಲ್ದಾಗಿನ ಮೇವು ತಂದು ಎಮ್ಮಿಗೆ ಹಾಕುದ. ಅದು ಎಮ್ಮೆ ಹಿಂಡ್ಬೇಕಂದ್ರೆ ಹೆಂಗೆ ಹಿಂಡ್ಬೇಕಂದ್ರೆ ಅದೇ ಇದಿರ್ತೈತಿ ಕರೆ, ಹಿಂಡುದಿಲ್ಲ. ಅದು ಯಾಕೆ? ಇನ್ನೊಬ್ರದನ್ನು ನಾವು ಇರಬಾರ್ದು. ನಮ್ದು ಏನೋ ಬೇಕಾಗೈತೆ ಅಂದ್ರೆ ಒಂದು ಸಹಿತ ಅವ್ರಿಗೆ ಹೇಳಿ ತೊಗೋಬೇಕತ್ತ. ನಾವು ಅವ್ರದ್ದು ಹೇಳಲಾರ್ದೆ ತೊಗೊಂಡು ಅಂದ್ರೆ ಅದ್ರ ಋಣ ಮುಟ್ಸಕ್ಕೆ ನಾವು ಮತ್ತೆ ಬರ್ಬೇಕಾಗ್ತೈತಿ. ಈಗ ನಾಯಿ ಬೆಕ್ಕ ನಮ್ಮ ಮನೆಗೆ ಬಂದಾವ. ಯಾಕೆ ಬಂದಾವ್ರಿ? ಹಿಂದಿನ ಜನ್ಮದಾಗ ನಮ್ಮ ಮನೆ ತಿಂದಿರ್ತಾವ. ಹಿಂದಿನ ಜನ್ಮ ನಮ್ಮ ಮನೆ ತಿಂದಿರ್ತಾವ. ಆ ಋಣ ಇತ್ತಂದ್ರೆ ಅವು ಇರ್ತಾವ. ಆ ಋಣ ಇರ್ಲಿಲ್ಲ ಅಂದ್ರೆ ಅಲ್ಲಿಂದ ಬಿಟ್ಟು ಹೋಗ್ತಾವ.
ಅದಕ್ಕಾಗಿ ನಾವು ಇನ್ನೊಬ್ಬರು ವಸ್ತು ಏನಾದರೂ ನಾವು ತೊಗೋಬೇಕು ಅಂದ್ರೂ ಸಹಿತ ಹೇಳಿ ತೊಗೋಬೇಕಾರೆ ತುಡುಗ್ಲಿ ಒಟ್ಟು ತೊಗೋಬಾರದ್ರಿ. ಯಾಕೆ ಆ ಋಣ ಮುಟ್ಸಕ್ಕೆ ಮತ್ತೆ ಬರ್ಬೇಕಲ್ಲ ನಾವು, ಅವ್ರು ತಿಂದದ ಋಣ ಮುಟ್ಸಕ್ಕೆ ಬರ್ಬೇಕಲ್ಲ. ಒಬ್ಬಕ್ಕೆ ಏನು ಮಾಡಿರ್ತ ಒಬ್ಬ ಶ್ರೀಮಂತರ ಮನ್ಯಾಗ ಒಬ್ಬಕ್ಕೆ ಆಳು ಮನುಷ್ಯ ಇದ್ದಿರತ್ತೆ. ಆಕೆ ಅಡುಗೆ ಮಾಡೋದು ಎಲ್ಲ ಮಾಡೋದು ಮಾಡ್ತಿರ್ತೈತಿ. ಮಾಡೋ ಹೊತ್ನಲ್ಲಿ ಒಮ್ಮೆ ಏನು ಮಾಡಿರತ್ತ, ಊರ ಮನೆ ಯಜಮಾನ್ತಿಯಲ್ಲಿ ಊರು ತವ್ರ ಮನೆ ಹೋಗಿರತ್ತೆ. ಈಗ ಹಾಲು ಕಾಸಿರತ್ತೆ. ಈಗ ಒಟ್ಟೆ ಕೆನೆ ತಿಂದಿರ್ಕಿಲ್ರಪ್ಪ, ಬಡತನ ಜನ್ಮ ಕೆನೆ ತಿನ್ಬೇಕಂದು ಹೆಚ್ಚು ಆಗ್ತೈತಿ. ಆಕೇನು ಮಾಡಿ ಅಂದ್ರೆ ಹಾಲು ಕಾದಿದ್ದು ಕೆನೆ ತಿಂದಿರತ್ತ. ಕೆನೆ ತಿಂದು ಮುಂದೆ ಕಾಲಾಂತರದಲ್ಲಿ ಈಗ ಮರಣ ಒಂದು ಸತ್ತಿರತ್ತೆ. ಸಾಯನ ಆಕೆ ಆ ಕೆನೆ ತಿಂದದಕ್ಕೆ ಆ ಮನೆ ಎಮ್ಮೆಗೆ ಬಂದಿರತ್ತ. ಆಕೆ ಎಮ್ಮೆಗೆ ಬಂದಿರತ್ತ. ಎಮ್ಮೆಗೆ ಬಂದ 5 ಸೂಲ ಏದಳತ್ತ ಆಕೆ ಒಮ್ಮೆ ಕೆನೆ ತಿಂದದಕ್ಕೆ. ಆ ದೊಡ್ಡ ಸಾವುಕಾರ ಮನೆ, ಆ ಮನೆಗೆ ಒಬ್ಬ ತುಡುಗು ಬಂದತ್ತ. ತುಡುಗು ಬಂದತ್ತ ಎಲ್ಲ ಗಂಟು ಕಟ್ಕೊಂಡತ್ತಾರ. ಯಾರು ಇರ್ಲಿದ್ ನೋಡಿ ಗಂಟು ಕಟ್ಕೊಂಡತ್ತ. ಅದು ಗಾದ್ನಾಗ ಎಮ್ಮೆ ಇತ್ತಿತ್ತ. ಅದು ಎಮ್ಮೆ ಮಾತಾಡ್ತಿರ್ತಾರೆ ಆ ತುಡುಗನು. ಅಷ್ಟಕ್ಕೆ ಇಷ್ಟ ಆದ್ರೆ ಇಷ್ಟಕ್ಕೆ ಎಷ್ಟ ಆಗ್ತೈತ ಎಮ್ಮೆ. ಅಷ್ಟಕ್ಕೆ ಇಷ್ಟಕ್ಕೆ ಎಷ್ಟ ಅಂತದ. ಮತ್ತು ಆ ಕಡೆ ಈ ಕಡೆ ನೋಡಿದತ್ತ ಮನುಷ್ಯರು ಯಾರು ಇರ್ಲಿಲ್ಲತ್ತ. ಮತ್ತು ಅದನ್ನೇನು ತುಡುಗು ಮಾಡಿದ್ ನಾವು ಬಂಗಾರ ಬೆಳ್ಳಿ ರೊಕ್ಕ ರೂಪಾಯಿ ಮತ್ತೆ ಬಗ್ಲಾಗಿಡೋದತ್ತ. ಮತ್ತೆ ಹೆಂಗೆ ಮಾತಾಡ್ತೈತೆ. ಅಷ್ಟಕ್ಕೆ ಇಷ್ಟಾರ ಇಷ್ಟಕ್ಕೆ ಎಷ್ಟ ಅತ್ತವ ಹೆಂಗೆ ಕೂಡ್ರಿ ಅತ್ತತ ಅನ್ನೋಣ. ಆಶ್ಚರ್ಯ ಆತತ. ಯಾರು ಮಾತಾಡೋರ? ಯಾರು ಮಾತಾಡೋರ ಆತಕ್ಕೆ ಐತತ್ತ. ನೆಮ್ಮೆ ಹತ್ತತ್ತ. ನಾನು ಅದನ್ನು ನೀ ಅಷ್ಟಕ್ಕೆ ಇಷ್ಟ ಆದ್ರೆ ಇಷ್ಟಕ್ಕೆ ಎಷ್ಟು ಅನ್ನತಿ ನಂಗೆ ತಿಳಿವತ್ತಾಗುತ್ತೆ. ಆಗೇನು ಹೇಳ್ತತೆ, ಅಷ್ಟಕ್ಕೆ ಇಷ್ಟಕ್ಕೆ ಎಷ್ಟು ಆತಕ್ಕೆ ಐತತ. ಹಂಗಂದ್ರೆ ನಂಗೆ ಬಿಡಿಸಿ ಹೇಳಂದತ್ತ ಅವ್ನು ತುಡುಗು. ನೋಡು, ಮನೆ ಯಜಮಾನ್ ತಿಳ್ದಾಗ ಒಮ್ಮೆ ತುಡುಗ್ಲೆ ಕೆನಿ ತಿಂದನ್ನ. ಆ ಕೆನಿ ಋಣ ಮಿಟ್ಸಾಕೆ ಎಮ್ಮೆಗೆ ಹುಟ್ಟು ಬಂದನ. ಎಮ್ಮೆಗೆ ಹುಟ್ಟು ಈಗ 5 ಸೂಲ ಇದನ್ನ ಇನ್ನೂ 8 ಸೂಲ ಇದೈತೆ. ಆಮೇಲೆ ಒಮ್ಮೆ ಕೆನಿ ತಿಂದನ್ನ. ಒಮ್ಮೆ ಕೆನಿ ತಿಂದದಕ್ಕೆ ಇಟ್ಟು ನನ್ನ ಪಾಳೆ ಬಂದೈತಿ. ನೀಟೆಲ್ಲ ಗಂಟು ಕಟ್ಕೊಂಡು ಹೊಂಟಿದಿ. ಈ ಮನ್ಯಾಗ ಏನಾಗಿಬಿಟ್ಟವ ನೀ ಅಂತ ಕೇಳ್ತದ ಅದು ಎಮ್ಮೆ. ಅವ್ನು ತುಡುಗ ಗಂಟು ಹೋಗೋದು ಓಡಿ ಹೋಗಿಬಿಟ್ಟತ್ತ. ಹೇಳ್ಬೇಕಾ ತಾತ್ಪರ್ಯ ಏನು ಅಂದ್ರೆ, ಇನ್ನೊಬ್ಬರ ವಸ್ತು ಯಾವುದೋ ಚಲೋ ಐತೆ ಅಂದ್ರೂ ಸಹಿತ ನಾವು ಮನಸ್ಸಿನ ಇನ್ನೂ ನಾವು ಬೇಕಾಗಿತ್ತಿಲ್ಲ ಹೇಳಿಸ್ಕೋಬೋದು. ನಾವು ಇನ್ನೊಬ್ಬರಲ್ಲಿ ಹಣ್ಣು ಇರ್ತೈತಿ, ಹಂಪಲು ಇರ್ತೈತಿ, ಏನೋ ಕಾಯಿಪಲ್ಲೆ ದಿನಸು ಇರ್ತೈತಿ. ಯಾರೆಲ್ಲ ತುಡುಗು ಮಾಡ್ತಾರಲ್ಲ ಅದು ಭಾಳ ಕೆಟ್ಟ ಪಾಪ್ರಿ. ಅದು ಕಳಬೇಡ. ಅದಕ್ಕೆ ಅಂದಾರ ಅವ್ರ ತುಡುಗು ಮಾಡಬಾರ್ದು. ನಾವು ಇನ್ನೂ ನಮ್ಗೆ ಬೇಕಾಗಿತ್ತಿಲ್ಲೋ ಹೇಳಿಸ್ಕೋಬೇಕು. ಅವ್ರು ಅಂದ್ರಿಲ್ಲೋ ಒಯ್ಬೇಕು ನಾವು. ಈಗ ನಾವೇನು ತುಡುಗು ಮಾಡ್ತೀವಲ್ಲ ಅದು ಪಾಪ ಭಾಳ ಕೆಟ್ಟೈತ್ರಿ. ಆ ಜನ್ಮ ಅಂತಾರಲ್ಲಿ ದುಃಖ ಕೊಡ್ತೈತಿ ನಮ್ಗೆ. ಆಕೆ ಏನು ಮಾಡ್ಲ ಅಂದ್ರೆ ಏನು ಕುಳಿದ್ದಿಲ್ಲ ಆ ರೂಮ್ನಾಗ ಎಲ್ಲ ಕಿವಿಗೆ ಹಚ್ಚಿ ನೋಡ್ರಿ. ಅವು ಎಲ್ಲ ಏನು ಹತ್ತಿದ್ದು ಮಲ್ಲಿಕಾರ್ಜುನ ಹತ್ತಿದ್ದು ಎಲ್ಲ ತೆಗ್ದು ಹೋಗೋದು. ಆಕೆ ಅಂದ್ರು ಕೆಳಗಿನೂ ಅಷ್ಟು ನನ್ನು ಅದಾವ್ರಿ ಅಂದ್ರೆ ಅಷ್ಟು ತುಡುಗು ಮಾಡಿ ಅವಕ್ಕೂ ಕಿವಿ ಹಚ್ಚಿ ನೋಡ್ರಿ ಅವು ಮಲ್ಲಿಕಾರ್ಜುನ ಹತ್ತಿದ್ದು ರೀ. ಈ ಕುಳ್ಳಿನ ಸಂಘವನ್ನು ಮಾಡಿ ಹೇಮರೆಡ್ಡಿ ಮಲ್ಲಮ್ಮನ ಕುಳ್ಳಿನ ಸಂಘವನ್ನು ಮಾಡಿ ಆ ಕುಳ್ಳು ಏನಾಗ್ತಿದ್ರು ಅವು ಮಲ್ಲಿಕಾರ್ಜುನ ಹತ್ತಿದ್ವು ಅಂತ ಹೇಳಬೇಕಾದ ತಾತ್ಪರ್ಯ ಏನು ಅಂದ್ರೆ, ಇಲ್ಲಿ ಹೇಳ್ತಾ ಇದ್ದಾರೆ ನಾವು ಶಿವನ ನಾಮಸ್ಮರಣೆಯನ್ನು ಮಾಡಬೇಕು. ಕುಂತಾಗ, ನಿಂತಾಗ, ಮಲಗುವಾಗ, ಏಳುವಾಗ ನಾವೇನು ಮಾಡ್ಬೇಕ್ರಿ? ಪರಮಾತ್ಮನ ನಾಮಸ್ಮರಣೆ ಮಾಡ್ಬೇಕು. ಪರಮಾತ್ಮ ನಾಮಸ್ಮರಣೆ ಯಾಕೆ ಮಾಡ್ಬೇಕ್ರಿ? ನಮ್ಮ ಮ್ಯಾಗ ಅವನು ಋಣ ಭಾಳ ಐತಿ. ನಮಗೇನು ಮಾಡ್ಯಾನ? ಪಂಚಮಹಾಭೂತಗಳನ್ನ ಕೊಟ್ಟಿದ್ದಾನ. ಆಕಾಶ, ವಾಯು, ಅಗ್ನಿ, ಜಲ, ಪೃಥ್ವಿ, ಶರೀರ ಮೊದಲುಗೊಂಡು ಯಾರು ಕೊಟ್ಟಿದ್ದಾರೆ? ನಮಗೆ ಪರಮಾತ್ಮ ಕೊಟ್ಟಿದ್ದಾನೆ. ಆ ಋಣವನ್ನು ಮುಟ್ಸಕ್ಕೆ ನಾವೇನು ಮಾಡ್ಬೇಕ್ರಿ? ಪರಮಾತ್ಮನ ನಾಮಸ್ಮರಣೆಯನ್ನು ಮಾಡಬೇಕು. ಆಗ ಅದಕ್ಕಾಗಿ ನಾವು ಇಲ್ಲಿ ಹೇಳ್ತಾ ಇದ್ದಾರೆ, ಅಕ್ಕ ಮಹಾದೇವಿ ಹೇಳ್ತಾ ಇದ್ದಾಳೆ, ಶಿವನ ನೆನೀರಿ ನೀವು. ಕುಂತಾಗರೆ, ಮಲಗುವಾಗ್ರಿ, ಏಳುವಾಗ್ರಿ, ಆಕಸುವಾಗ್ರಿ, ತುಗುಡ್ಸುವಾಗ್ರಿ ಏನು ಮಾಡ್ರಿ? ಅವನ ಸ್ಮರಣೆಯನ್ನು ಮಾಡ್ರಿ. ಇಲ್ಲರ ಕಾಯವಿಡದ ಆತ್ಮ ಜೀವರಾಶಿಗೆ ಪರತರ ಮುಕ್ತಿ ಉಪಾಯವಿದು ನಿಜ ಶಿವ ಮಂತ್ರವನ್ನು. ಇದನ್ನ ಯಾರು ಅನ್ನಬೇಕ್ರಿ?
ಒಳ್ಳೆ ಜಾತಿಯವ್ರ ಅಟ್ಟ ಅನ್ಬೇಕು, ನಾವು ಅನ್ಬಾರ್ದು. ಇಲ್ಲ, ಮನುಷ್ಯ ಶರೀರವನ್ನು ಯಾರು ಧಾರಣ ಮಾಡ್ಕೊಂಡು ಬಂದಿದವಲ್ಲ ಅವರೆಲ್ಲರೂ ಏನು ಮಾಡ್ಬೇಕ್ರಿ? ಪರಮಾತ್ಮನ ನಾಮಸ್ಮರಣೆ ಮಾಡಬೇಕು. ಅವರಿವರೆಂಬುದೇನು ಶಿವ ಶಿವ ಭುವನದ ಮಾನವರೊಮ್ಮೆ ತಾವಾಗಲಿ, ಶಿವಮಂತ್ರವಿದನು ಸುರ ಸಕೃದುಚ್ಚಾರ ಮಾತ್ರೇನ ಪಂಚಾಕ್ಷರ ಮಾಮನು ಹೇಳ್ತಾ ಇದ್ದಾರೆ. ನೀ ಏನು ಮಾಡು, ಅವರಿವರೆಂಬುದೇನು ಶಿವ ಶಿವ, ಅವರ ಇವರ ಅನ್ರಿ ಅನ್ನೋದಿಲ್ಲ. ಯಾರು ಪರಮಾತ್ಮ ಮನುಷ್ಯ ಜನ್ಮ ಬಂದಾಗ ನಾಲಿಗೆ ಇದ್ದಾಗ ಕೃಷ್ಣ ಎನ್ನಬಾರದೆ ಹೇಳೋರ, ಮನುಷ್ಯ ಜನ್ಮ ಬಂದಾಗ ನಾಲಿಗೆ ಇದ್ದಾಗ ಏನು ಅನ್ಬೇಕ್ರಿ? ಕೃಷ್ಣ ಎನ್ನಬಾರದೆ. ನಾ ಪರಮಾತ್ಮ ಬಾಯಿ ಕೊಟ್ಟಿದ್ದಾನೆ, ಬಾಯಾಗ ನಾಲಿಗೆ ಅಗಾಡ್ತಿತ್ತಂದ್ರೆ ನಾವೇನು ಮಾಡ್ಬೇಕ್ರಿ? ಶಿವನ ನಾಮಸ್ಮರಣೆ, ಪರಮಾತ್ಮನ ನಾಮಸ್ಮರಣೆಯನ್ನು ನಾವು ಮಾಡಬೇಕಾಗ್ತದೆ. ಪರಮಾತ್ಮನ ನಾಮಸ್ಮರಣೆಯನ್ನು ಮಾಡಿದ ಅಂದ್ರೆ ನಮ್ಮಲ್ಲಿರತಕ್ಕಂಥ ಜನ್ಮ ಜನ್ಮಾಂತರದ ಪಾಪದ ನಿವೃತ್ತಿ ಆಗ್ತಾ ಇದೆ. ಅದಕ್ಕಾಗಿ ಇಲ್ಲಿ ಮಹಾದೇವಿ ಯಾಕಂತ ಇದ್ದಾಳೆ, ಆಯುಷ್ಯವನ್ನು ವ್ಯರ್ಥವಾಗಿ ಕಳಿಬ್ಯಾಡ್ರಿ. ನಮ್ಮ ಆಯುಷ್ಯ ಹಗಲ ರಾತ್ರಿಗೆ ನಾವು ಏನು ಮಾಡ್ತಾ ಇದ್ದೀವ್ರಿ? ಆಯುಷ್ಯವನ್ನು ಕಳೀತಾ ಇದ್ದೀವಿ. ಎಲ್ಲರ ಶಿವನಾಮವ ಸ್ಮರಿಸೋ, ಈ ಭವಮಾಲಯ ಸ್ಮರಿಹರಿಸೋ, ಶಿವನಾಮವ ಸ್ಮರಿಸೋ, ಈ ಭವ ಮಾಲಯ ಪರಿಹರಿಸೋ. ಆಯುಷ್ಯ 10 ರಾತ್ರಿಗೆ ವಾದವು 50, ಪ್ರಾಯಕ 20, ಪ್ರಾಯದ ಗಾಯಕ 30. ಶಿವನಾಮವ ಸ್ಮರಿಸೋ, ಈ ಭವಮಾಲಯ ಪರಿಹರಿಸೋ, ಶಿವನಾಮವ ಸ್ಮರಿಸೋ, ಈ ಭವ ಮಾಲಯ ಪರಿಹರಿಸೋ ಅಂತ ಇದ್ದಾರ. ಆಸೆ ಮಾಡಲು ಬೇಡ, ಒಬ್ಬರಿಗೆ ಬೇಸರಾಗಬೇಡ, ಹೇಳ್ತಾ ಇದ್ದಾರೆ ಅವರು. ನೀನು ಮಾಡು, ಈ ಭವದ ಮಾಲೆ ಅನ್ನತಕ್ಕಂಥದ್ದು ನಿನ್ನ ಪರಿಹಾರ ಆಗಬೇಕಾಗಿತ್ತಂದ್ರೆ ನೀನು ಮಾಡು, ನಿನ್ನ ಆಯುಷ್ಯವನ್ನು ವ್ಯರ್ಥವಾಗಿ ಕಳಿಬೇಡ. ಆಯುಷ್ಯ 10, ಆಯುಷ್ಯ 10 ಗುಂಡ್ಲೆ 10 ಎಷ್ಟ್ರಿ? 100 ಈಗ ಯಾರಿಗಿಲ್ಲ, 50 ಹಿಡಿರ್ಲ. 50ರಾಗ 25 ಬರೀ ಮಲಗಾಕ ನಿದ್ದಿಗೆ, 50ರಾಗ ಎಟ್ರಿ? ಪ್ರಾಯಕ್ಕ 100ರಾಗ ಅವ್ರು ಏನು ಮಾಡ್ರು? 50 ಮಲಗಾಕ ಮಾಡ್ರು. 50ರಾಗ ಪ್ರಾಯಕ್ಕ 20, ಪ್ರಾಯದ ಗಾಯಕ 30. ಈಗೇನು ನಾವು ವಯಸ್ಸಿನಾಗ ಏನು ಮಾಡ್ತವಲ್ಲ ಅದನ್ನ ಗಾಯ ತೀರ್ಸಕ್ಕನ ಆಯುಷ್ಯ ಕಳೀತಾ ಇದ್ದೀವಿ ನಾವು. ಅದಕ್ಕಾಗಿ ಅಂತಾರೆ ಅವರು, ಹಿಂಗೆ ನೀವು ವ್ಯರ್ಥವಾಗಿ ಆಯುಷ್ಯವನ್ನು ಕಳೀತಾ ಇದ್ದೀ, ಸುಮ್ಮನೆ ಕಾಲವನ್ನು ಕಳೆದು ಸಾವುದು ಉಚಿತವೇ. ಸುಮ್ಮನೆ ನೀ ಕಾಲಹರಣವನ್ನು ಮಾಡ್ತಾ ಇದೆ. ನೀವು ಅನ್ಬೋದು, ನಾವು ಅಟ್ಟು ಗಳಿಸಿದ್ವು ರೀ, ಅಟ್ಟು ದುಡ್ದು, ಅಟ್ಟು ಹೊಲ ಗಳಿಸಿದ್ವು, ಅಟ್ಟು ಮನೆ ಮಾಡಿದ್ವು, ಅಟ್ಟೆಲ್ಲ ಏನು ಮಾಡಿದ್ವು, ಅದೆಲ್ಲ ನಿಮ್ಮ ಹಿಂಬಾಲ ಬರುವುದಿಲ್ಲ. ಆರೂ ಸಂಗಡ ಬರುವರಿಲ್ಲ, ನಾರಾಯಣ ನಾಮ ಬರಬಹುದಲ್ಲದೆ. ನೀನು ನಾಮಸ್ಮರಣೆಯನ್ನು ಮಾಡಿರ್ತಿಲ್ಲ, ಅದು ನಿನ್ನ ಜೊತೆಗೆ ಬರ್ತದ ವಿನ ನೀ ಏನು ಗಳಿಸಿದಿಲ್ಲ. ಹೊಲ ಮನಿ ರೊಕ್ಕ ರೂಪಾಯಿ ಬಂಗಾರ ಬೆಳ್ಳಿ ಏನೈತ್ಲ ಅದು ನಿನ್ನ ಜೊತೆಗೆ ಯಾವುದೂ ಬರುವುದಿಲ್ಲ. ನಿನ್ನ ಜೊತೆಗೆ ಏನು ಬರ್ತೈತಿ? ನೀನು ನಾಮಸ್ಮರಣೆಯನ್ನು ಮಾಡ್ತಿಲ್ಲ, ಇದೇನು ಸತ್ಸಂಗವನ್ನು ಮಾಡ್ತಾ ಇದ್ದಿಲ್ಲ, ಇದೇನು ಒಳ್ಳೆಯ ಮಾತನ್ನು ಕೇಳ್ತಾ ಇದ್ದಿಲ್ಲ, ಇದು ಮಾತ್ರ ನಿನ್ನ ಜೊತೆಗೆ ಬರ್ತದೆ. ಇದು ನೀವು ಬರ್ಕೊಳ್ತಾರ. ಯಮನ ಹತ್ರ 2 ಕಾರ್ಕುನು ಅದಾರ, ಚಿತ್ರ ಮತ್ತು ಗುಪ್ತ. ಅವೇನು ಮಾಡ್ತಾನು? ಚಿತ್ರನ ತಕ್ಕಂಥವು ಹಗಲಿ ಏನು ಮಾಡ್ತಾವಲ್ಲ ಅದನ್ನು ಬರ್ಕೊತಾನವು, ಗುಪ್ತನ ತಕ್ಕಂಥವು ನಾವು ರಾತ್ರಿ ಏನು ಮಾಡ್ತಾವಲ್ಲ ಅದನ್ನು ಬರ್ಕೊತಾನವು. ಈಗೇನು ನಾವು ಇದನ್ನ ಸತ್ಸಂಗ ಮಾಡ್ಕೊತಾನಲ್ಲ, ಇದು ಹೋಗಿ ಮುಟ್ಟೈತೆ ಅದು ಈಗಲೇ. ಇದ್ರ ಪುಣ್ಯ ಏನೈತೆ ಅಂದ್ರೆ ಭಾಳ ದೊಡ್ಡ ಪುಣ್ಯ ಐತ್ರಿ ಇದ್ರದ. ಒಂದು ಇವತ್ತಿದ ಎಷ್ಟು ಪುಣ್ಯ ಐತ್ರಿ. ಏನಾಗ್ತತ, ಪಾರ್ವತಿ ಪರಮಾತ್ಮಗೆ ಜಗಳ ಇತ್ತತ. ಪಾರ್ವತಿ